ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತನ್ನ ದಿವ್ಯ ಆಶೀರ್ವಾದದ ಮೂಲಕವಾಗಿ, ತನ್ನ ಕೃಪೆ ಎಂಬ ಹಸ್ತದ ಮೂಲಕವಾಗಿ ಇವತ್ತು ನನ್ನನ್ನು ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ಕೂಡ ಈ ಹೊಸ ದಿನ, ಹೊಸ ಬೆಳಕನ್ನು ನೀವೆಲ್ಲರೂ ಕಾಣುವಂತೆಯೂ ದೇವರಾದ ಕರ್ತನು ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಆತನು ಮಧ್ಯಸ್ಥಗಾರನಾಗಿದ್ದುಕೊಂಡು ನಿಮ್ಮನ್ನು ತನ್ನ ಕೃಪೆಯಿಂದ ನಡೆಸಿದಕ್ಕಾಗಿ ಮೊದಲಾಗಿ ನಾವು ದೇವರಾದ ಕರ್ತನಿಗೆ ಸ್ತೋತ್ರ ಸಲ್ಲಿಸುವ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಈ ಕೊಟ್ಟಿರುವಂತ ಈ ದಿನವನ್ನು, ದೇವರಾದ ಕರ್ತನು ಕೊಟ್ಟಿರುವಂತ ಈ ಅವಕಾಶವನ್ನು ದೇವರ ಆತ್ಮನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುತ್ತಾ, ನಿಮ್ಮ ಜೀವಿತದ, ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ ಪ್ರಿಯ ದೇವ ಜನರೇ. ಯಾಕಂದ್ರೆ ವೈರಿಯಾದ ಸೈತಾನನು ನಿಮ್ಮ ಜೀವಿತದಲ್ಲಿ, ಯಾಕಂದ್ರೆ ಪ್ರಾಣ, ಆತ್ಮ, ಶರೀರ ದೇವರ ಹಸ್ತದ ಒಡೆತನದಲ್ಲಿರುವಾಗ ಸೈತಾನನು ಯಾವ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಪ್ರಿಯ ದೇವ ಜನರೇ, ನಿಮ್ಮ ಆಲೋಚನೆಯಂತೆ ಅಲ್ಲ, ದೇವರ ಆಲೋಚನೆಯ ಪ್ರಕಾರ, ನಿಮ್ಮ ಮಾರ್ಗದಂತೆ ಅಲ್ಲ, ದೇವರ ಮಾರ್ಗದಲ್ಲಿ ನೀವು ನಡೀಲಿಕ್ಕೆ ಮನಸ್ಸುಳ್ಳವರಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರು ತನ್ನ ಆಲೋಚನೆಯನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟು ದೇವರು ತನ್ನ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತಾ ನಿಮ್ಮನ್ನು ಉನ್ನತವಾಗಿ, ಉತ್ತಮವಾಗಿ ಆತನು ನಡೆಸಲು ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆ ಅವಕಾಶವನ್ನು ದೇವರ ಆತ್ಮನ ಮೂಲಕವಾಗಿ ಹೊಂದಿಕೊಂಡು ಇದನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವ ಸವಿದು ನೋಡುವರಾಗಿದ್ದುಕೊಂಡು ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮೇಲೆ ಆಶೀರ್ವಾದವನ್ನು ಕಾಣುವಂಥವರಾಗಿ ಇನ್ನೊಬ್ಬರ ಜೀವಿತಕ್ಕೂ ಕೂಡ ನೀವು ಆಶೀರ್ವಾದಕರವಾಗಿರುವಂತೆ ದೇವರಾದ ಕರ್ತನು ನಿಮ್ಮನ್ನು ನಡೆಸಲಿ. ಅದಕ್ಕೋಸ್ಕರವಾಗಿ ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನನ್ನೊಂದಿಗೂ ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೂ ಆತನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಮಾತನಾಡುವನಾಗಿದ್ದಾನೆ. ಆ ವಾಕ್ಯಗಳು ನಿಮ್ಮ ಜೀವಿತವನ್ನು ಕ್ರಮಪಡಿಸ್ತದೆ, ಶುದ್ಧೀಕರಿಸ್ತದೆ. ತನ್ನ ಆತ್ಮನ ಮೂಲಕವಾಗಿ ಅದು ನಡೆಸಲ್ಪಡುವಂತ ಜೀವವುಳ್ಳ ವಾಕ್ಯವಾಗಿದೆ. ಈ ಜೀವವುಳ್ಳ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವ. ಆದುದರಿಂದ ಇಂದಿನ ದಿನದಲ್ಲಿ ದೇವರಾದ ಕರ್ತನು ಮಾತನಾಡಲಿಕ್ಕಿರುವಂತ ಜೀವವುಳ್ಳ ಮಾತು ಯೋಹಾನನು ಬರೆದ ಸುವಾರ್ತೆ 2ನೇ ಸಂಧಿ 13ನೇ ವಚನದಿಂದ 16ನೇ ವಚನ ತನಕ ನಾವು ಧ್ಯಾನ ಮಾಡುವ. ಯೋಹಾನನು ಬರೆದಂತ ಸುವಾರ್ತೆ 2ನೇ ಸಂಧಿ 13ರಿಂದ 16 ವಚನ ತನಕ ನಾವು ಧ್ಯಾನ ಮಾಡುವ. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಶನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲವನ್ನು ದೇವಾಲಯದ ಹೊರಗೆ ಹಾಕಿ ಶನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದರು. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಪ್ರಿಯ ದೇವ ಜನರೇ, ಇಲ್ಲಿ ಯೆರೂಸಲೇಮ್ ಆಲಯಕ್ಕೆ ಯೇಸು ಸ್ವಾಮಿ ಹೋದಂತ ವೇಳೆಯಲ್ಲಿ ಆ ಯೆರೂಸಲೇಮ್ ಆಲಯದಲ್ಲಿ ದೇವರ ವಾಕ್ಯ ಸಾರಲ್ಪಡಬೇಕಾದಂತಹ ಆ ಸ್ಥಳದಲ್ಲಿ, ಒಳಗೆ ದೇವರ ವಾಕ್ಯ ಸಾರಲ್ಪಡುವಂತಹ ಸ್ಥಳ, ಹೊರಗಿನ ಸ್ಥಳದಲ್ಲಿ ಕೂಡ ಅದು ಏನಾಗಿದೆ, ದೇವರ ಪ್ರಸನ್ನತೆ ಇರುವಂತ ಸ್ಥಳ, ದೇವರ ಆತ್ಮನು ವಾಸಿಸುವಂತಹ ಸ್ಥಳದಲ್ಲಿ ಇಲ್ಲಿ ಯೇಸು ಸ್ವಾಮಿ ಆ ಯೆರೂಸಲೇಮ್ ಆಲಯವನ್ನು ಹೊಕ್ಕುವಾಗ ಪರಲೋಕದ ತನ್ನ ತಂದೆಯನ್ನು ಮಹಿಮೆ ಪಡಿಸುವನಾಗಿದ್ದ. ಅಲ್ಲಿ ನೋಡುವಂತ ವೇಳೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಏನೆಲ್ಲ ಮಾಡ್ತಿದ್ರಲ್ಲಿ, ದನ ಕುರಿಗಳು ಪಾರಿವಾಳ ಅನೇಕ ಸಂಗತಿಗಳನ್ನು
ಇಲ್ಲಿ 6-7 ವಿಧವಾದ ಸಂಗತಿಗಳು ಅಲ್ಲಿ ದೇವರ ಆಲಯ ಅಂದರೆ ದೇವರ ಆತ್ಮನಿಗೆ ಮೆಚ್ಚುಗೆ ಆಗದೆ ಇರುವಂತ ಸ್ಥಳ, ಸಂಗತಿಗಳನ್ನು ದೇವರ ಪ್ರಸನ್ನತೆ ಇರುವಂತ ಸ್ಥಳದಲ್ಲಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೆಹೂದ್ಯರು, ಫರಿಸಾಯರು ಲೋಕದ ರೀತಿ, ಲೋಕದ ವ್ಯವಹಾರವನ್ನು ಮಾಡಲಿಕ್ಕೆ ಅಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಕೊರಡೆ ಮಾಡಿ ಅಂದೆ, ಹಗ್ಗದಿಂದ ಕೊರಡೆ ಮಾಡಿ ಚೀನಿವಾರರ ಮೇಜನ್ನು ಕೆಡವಿ ಹಾಕಿದಂತೆ. ಪ್ರಿಯ ದೇವಜನರೇ, ಈ ಎಲ್ಲ ಸಂಗತಿಗಳು ಇವತ್ತಿನ ದಿನದಲ್ಲಿ ಸ್ಪಷ್ಟವಾಗಿ ಪ್ರಿಯ ದೇವಜನರೇ ನೀವು ನೋಡುವುದಾದರೆ ಯೇಸು ಸ್ವಾಮಿ ಮಾತನಾಡಿದಂಥ ಮಾತು ಅದು ಪರಿಶುದ್ಧತೆಯ ವಿಷಯದಲ್ಲಿ, ಅದು ನೀತಿಯ ವಿಷಯದಲ್ಲಿ ಆಗಿದೆ, ನಿನ್ನ ಜೀವಿತದ ವಿಷಯದಲ್ಲಿ ಆಗಿದೆ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಾನು ನೀನು ದೇವರ ಆಲಯವಾಗಿದೆವು. ದೇವರ ಆತ್ಮನು ವಾಸಿಸುವಂತ ಈ ಆಲಯವಾಗಿದೆ. ಈ ಆಲಯದಲ್ಲಿ ಸೈತಾನನು ಲೋಕದ ರೀತಿಯಲ್ಲಿ ಲೋಕದ ಸಂಗತಿಗಳನ್ನು, ಲೋಕದ ಆಲೋಚನೆಗಳನ್ನು ತಂದಾಕಿ ವ್ಯಾಪಾರ ಮಾಡದಂತೆ ದೇವರ ವಾಕ್ಯದ ಮೂಲಕವಾಗಿ ನಿನ್ನ ಜೀವಿತದ, ನಿನ್ನ ಹೃದಯವನ್ನು ದೇವರ ಆತ್ಮನು ಶುದ್ಧೀಕರಿಸಲ್ಪಡುತ್ತಾ ದೇವರ ಆತ್ಮನು ವಾಸಿಸುವಂತ ಈ ಆಲಯವನ್ನು ದೇವರಾದ ಕರ್ತನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಅನುನಿತ್ಯ ನಮ್ಮನ್ನು ಶುದ್ಧೀಕರಿಸುತ್ತಾ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡು ದೇವರ ಆತ್ಮನೊಂದಿಗೆ ನಾವು ಜೀವಿಸಬೇಕೆಂಬುದಾಗಿ ಇಲ್ಲಿ ದೇವರಾದ ಕರ್ತನು ಆಲಯದ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಹೌದು ಪ್ರಿಯರೇ, ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಇಲ್ಲಿ 6-7 ವಿಧವಾದ ಸಂಗತಿಗಳು, ದೇವರ ಆತ್ಮನಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ. ಹೊರಗೆ ಮಾಡಬೇಕಾದದ್ದನ್ನು ಲೋಕದ ರೀತಿಯಲ್ಲಿ ಇರುವಂತ ಜನರ ವಿಷಯದಲ್ಲಿ ಮಾಡುವಂತ ಕಾರ್ಯಗಳು ಇವತ್ತು ದೇವರ ಮಕ್ಕಳು ತಮ್ಮ ಜೀವಿತದಲ್ಲಿ ಅಂತ ವ್ಯವಹಾರಗಳನ್ನು ಮಾಡ್ತಿದ್ದಾರೆ. ಹೊಟ್ಟೆ ಕಿಚ್ಚು, ಮತ್ಸರ, ಸುಳ್ಳು, ವಂಚನೆ, ಪಾಪದ ಜೀವಿತ, ಅನೇಕ ಸಂಗತಿಗಳು ಇದು ದೇವರ ಆತ್ಮನಿಗೆ, ದೇವರ ಆಲಯಕ್ಕೆ ವಿರುದ್ಧವಾಗಿರುವಂತ ಸಂಗತಿಗಳು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳಿಗೆ ತಡೆಯಾಗಿರುವಂತ ಅನೇಕ ಸಂಗತಿಗಳು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಪ್ರಿಯ ದೇವ ಜನರೇ, ದೇವರಾದ ಕರ್ತನು ನಿಮ್ಮ ಆಲಯದಲ್ಲಿ ಅಂದ್ರೆ ನಿಮ್ಮ ಹೃದಯ ಎಂಬ ಆಲಯದಲ್ಲಿ ವಾಸಿಸಬೇಕಾದರೆ ದೇವರ ವಾಕ್ಯದ ಮೂಲಕವಾಗಿ ದೇವರ ಆತ್ಮನಿಗೆ ನೀವೊಂದು ಅವಕಾಶವನ್ನು ಕೊಡುವುದಾದರೆ, ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಆಶೀರ್ವಾದಗಳನ್ನು ನೀವು ಕಳ್ಕೊಂಡಿದ್ದೀರಾ, ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ನೆಲೆಗೊಂಡಿರಬೇಕಾದರೆ ದಿವ್ಯಾಶೀರ್ವಾದದ ಮಾಳೆ ಸುರಿಯ ಮಾಡುವೆನು ಎಂಬ ನಿನ್ ವಾಗ್ದಾನವನ್ನು ನೆನಪು ಮಾಡುವೆವು. ಓ ಪ್ರಿಯ ಯೇಸು, ನಿನ್ ವಾಗ್ದಾನವನಂಬಿ ಧೈರ್ಯದಿಂಬೇಡುವೆವು. ಈಗ ನಮ್ಮನಾದರಿಸಯ್ಯ, ವಾಗ್ದಾನ ಮಾಡಿದವನು ನಂಬಿಗಸ್ತನು ನೀನು. ನಿನ್ ಕೃಪೆಯಿಂದಲೇ ಮಾತ್ರ ನಮ್ಮನ್ನಾಶೀರ್ವಾದಿಸು. ಓ ಪ್ರಿಯ ಯೇಸು, ನಿನ್ ವಾಗ್ದಾನವನಂಬಿ ಧೈರ್ಯದಿಂಬೇಡುವೆವು. ಈಗ ನಮ್ಮನ್ನಾದರಿಸಯ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ದಿವ್ಯ ಆಶೀರ್ವಾದ, ಯಾಕಂದ್ರೆ ಅನೇಕರು ಅನೇಕ ವಿಷಯದಲ್ಲಿ ಒಂದೊಂದು ರೀತಿಯಲ್ಲಿ ದೇಹದ ಬಲಹೀನತೆಗಳು, ಅನೇಕ ರೋಗಗಳು, ಅನೇಕ ಚಿಂತೆಗಳು, ಅನೇಕ ವೇದನೆಗಳು,
ಅನೇಕ ಅವಮಾನಗಳು, ಅನೇಕ ನಿಂದೆಗಳು, ಇವತ್ತು ಅನೇಕ ಸಂಗತಿಗಳಲ್ಲಿ ಇವತ್ತು ಅನೇಕ ಜನರು ತೊಳಲಾಡ್ತಾ ಬಳಲಾಡ್ತಾ ಇರುವಂತ ವೇಳೆಯಲ್ಲಿ ಅಯ್ಯೋ ದೇವರೆಂಬುದಾಗಿ ಎಷ್ಟೋ ಜನರು ಅಂದುಕೊಳ್ಳುತ್ತಿರುವಂತ ವೇಳೆಯಲ್ಲಿ ಪ್ರಿಯ ದೇವ ಜನರೇ, ಇದು ನಿಮ್ಮ ಜೀವಿತದಲ್ಲಿ ಲೋಕದ ರೀತಿಯಲ್ಲಿ ಸೈತಾನನು ಮಾರಲಿಕ್ಕೆ, ಲೋಕದ ಹೊರಗೆ ನಿಮ್ಮ ಹೆಸರನ್ನು ಅವಮಾನ ಪಡಿಸಲಿಕ್ಕೆ ಬೇಕಾಗಿ, ಅನೇಕ ನಿಮ್ಮ ಕುಟುಂಬವನ್ನು ಮುರಿದಾಕಲಿಕ್ಕೆ ಬೇಕಾಗಿ, ನಿಮ್ಮ ಆಶೀರ್ವಾದ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಆಶೀರ್ವಾದವನ್ನು ಕದ್ದುಕೊಳ್ಳುವುದಕ್ಕಾಗಿ, ದೇವರ ಆತ್ಮನು ವಾಸಿಸುವಂತ ಆಲಯದಲ್ಲಿ ಅಂದರೆ ನಿಮ್ಮ ಜೀವಿತದಲ್ಲಿ ಅನೇಕ ಲೋಕದ ಸಂಗತಿಗಳನ್ನು ತಂದು ಹಾಕುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆಯ ಅವಕಾಶವನ್ನು, ಯಾಕಂದ್ರೆ ದೇವರ ಆತ್ಮನು ನಿಮ್ಮ ಹೃದಯದಲ್ಲಿ ನಿಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ, ನಿಮ್ಮ ಲೈಫ್ ಅನ್ನು ಆಶೀರ್ವದಿಸುವುದಕ್ಕೆ ಬೇಕಾಗಿ, ನಿಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸುವುದಕ್ಕಾಗಿ, ನೀವು ಸೈತಾನನು ನಿಮ್ಮಿಂದ ಕದ್ದುಕೊಂಡಂತ ಆ ಸಂಗತಿಗಳನ್ನು ಕಿತ್ತುಕೊಂಡು ಎರಡರಷ್ಟು ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಒದಗಿಸಿ ಕೊಡುವುದಕ್ಕಾಗಿ ಆ ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಜೀವಿತದಲ್ಲಿ ಎಂಟ್ರಿ ಆಗುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಶುದ್ಧೀಕರಿಸುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸುವುದಕ್ಕೆ ಬೇಕಾಗಿ, ನಿಮ್ಮ ಪ್ರತಿಯೊಂದೊಂದು ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಬರುವುದಕ್ಕಾಗಿ, ನಿಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೇಕತ್ವವುಳ್ಳ ದೇವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ಈಗಲೂ ಆತನು ಬರುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊರಡೆ ಮಾಡಿ ಓಡಿಸುವಂತ ಪರಿಸ್ಥಿತಿಯನ್ನು ತರಬೇಡಿ. ಮುದ್ದಿನಿಂದ ಪ್ರೀತಿಯಿಂದ ಆತನು ನಿಮ್ಮನ್ನು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಎಚ್ಚರಿಸುವಾಗ, ಪ್ರಿಯ ದೇವ ಜನರೇ, ದೇವರ ವಾಕ್ಯಕ್ಕೆ ನೀವು ಕಿವಿಗೊಟ್ಟು ದೇವರ ವಾಕ್ಯವನ್ನು ಗೌರವಿಸ್ತಾ, ದೇವರ ವಾಕ್ಯವನ್ನು ಸನ್ಮಾನಿಸ್ತಾ, ದೇವರ ವಾಕ್ಯವನ್ನು ಮಹಿಮೆ ಪಡಿಸ್ತಾ ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡುವುದಾದರೆ ಯಾವ ಬಲಹೀನತೆಗಳು ನಿಮ್ಮ ದೇಹವನ್ನು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ದೇಹವನ್ನು ದಂಡಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ಇದು ನನಗೋಸ್ಕರ ಎಂಬುದಾಗಿ ನೀವು ಹೇಳಿಕೊಂಡು ಈ ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ನೀವು ಅಳವಡಿಸಿಕೊಳ್ಳುವುದಾದರೆ ಆ ಚೀನಿವಾರರನ್ನು, ಪಾರಿವಾಳ ಮಾರುವವರನ್ನು, ದನ ಕುರಿಗಳನ್ನು ಮಾರುವವರನ್ನು, ಚೀನಿವಾರರ ಹಣದ ಮೇಜನ್ನು ಚೆಲ್ಲಿಬಿಟ್ಟ ಪ್ರಿಯರೇ ದೇವ ಜನರೇ, ದೇವರಾದ ಕರ್ತನು ಚೆಲ್ಲುವುದಕ್ಕಿಂತ ಮುಂಚಿತವಾಗಿ ದೇವರಾದ ಕರ್ತನು ನಿಮ್ಮನ್ನು ಪ್ರೀತಿಯಿಂದ ತನ್ನ ಹಸ್ತದ ಮೂಲಕವಾಗಿ ನಿಮ್ಮನ್ನು ರೂಪಿಸುವುದಕ್ಕೋಸ್ಕರವಾಗಿ ತನ್ನ ಬಳಿಗೆ ನಿಮ್ಮನ್ನು ಕರೆಯುವಂಥ ವೇಳೆಯಲ್ಲಿ ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ. ಪ್ರಿಯರೇ, ಇವತ್ತು ಸೈತಾನನು ನಾನಾ ವಿಧವಾದ ರೀತಿಯಲ್ಲಿ ಎಷ್ಟೋ ಜನರ ಜೀವಿತದಲ್ಲಿ ಇವತ್ತು ಸೈತಾನನು ನರಕ ಜೀವಿತದಲ್ಲಿ ನಡೆಸ್ತಿದ್ದಾನೆ. ಎಷ್ಟೋ ಜನರು ಕೂಗಾಡ್ತಿದ್ದಾರೆ, ಎಷ್ಟೋ ಜನರು ರೋಗದ ಬಾಧೆಯಲ್ಲಿ ಮರಣದ ಹಾಸಿಗೆಯಲ್ಲಿದ್ದಾರೆ. ಪ್ರಿಯರೇ, ಆದರೆ ವಾಕ್ಯವನ್ನು ಕೇಳುವಂತ ನಿಮಗಾದರೂ ದೇವರು ಒಂದು ಒಳ್ಳೆ ಕೃಪೆ ಅವಕಾಶವನ್ನು ಕೊಟ್ಟಿದ್ದಾನೆ. ಇದೇ ಸುಪ್ರಸನ್ನತೆ ಕಾಲ. ಪ್ರಿಯರೇ, ಇಂಥ ಒಳ್ಳೆ ಸಮಯ ನಾಳೆ ಸಿಗ್ತದೆ ಎಂಬುದಾಗಿ ಹೇಳುವುದಾದರೆ ನಾಳೆ ಸಿಗುವುದಿಲ್ಲ. ಇದು ಈಗ ದೇವರಾದ ಕರ್ತನು ಕೊಟ್ಟಿರುವಂತ ಈ ಒಳ್ಳೆ ಅವಕಾಶವನ್ನು ನಿಮ್ಮ ಜೀವಿತವನ್ನು ದೇವರಾತ್ಮನು ವಾಸ ಮಾಡಲಿಕ್ಕೆ ಇಷ್ಟವುಳ್ಳಂತ ನಿಮ್ಮ ಹೃದಯವನ್ನು ದೇವರಾದ ಕರ್ತನಿಗೆ ನೀವು ಒಪ್ಪಿಸಿ ಕೊಡುವುದಾದರೆ ಸೈತಾನನು ತಂದು ಹಾಕಿದಂತ ಈ ಎಲ್ಲ ದುಷ್ಟ ಕಾರ್ಯಗಳನ್ನು ಯೇಸು ಸ್ವಾಮಿ ಮಧ್ಯ ಪ್ರವೇಶಿಸಿ ನಿಮ್ಮ ಹೃದಯಗಳನ್ನು ಶುದ್ಧೀಕರಿಸ್ತಾನೆ. ಇದ್ದಂತೆ ಬಂದ ಯೇಸುವೆ, ಎದ್ದೇಳು ಬಾಯಿ ಅಪ್ಪನೇ, ನೀನಾಗಿ ಕೊಟ್ಟಿ ಕರ್ತನೆ, ಕ್ರೂಜೆಯಲ್ಲಿ ನೊಂದ ಯೇಸುವೆ ಎಂಬುದಾಗಿ ನಾವು ಹಾಡಾಡ್ತೀವಿ.
ನೀವು ಇದ್ದಂಥ ಸ್ಥಿತಿಯಲ್ಲಿ ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ನಿಮ್ಗೆ ಆಗದೆ ಹೋಗ್ಬೋದು. ಇದ್ದಂಥ ಸ್ಥಿತಿಯಲ್ಲಿ ಯೇಸು ಸ್ವಾಮಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ. ನಿಮ್ಮಲ್ಲಿರುವಂಥ ಸಂಗತಿಗಳನ್ನು ನೀವು ಒಪ್ಪಿಸಿಕೊಡುವಾಗ ಯೇಸು ಸ್ವಾಮಿ ಅದನ್ನು ಕಿತ್ತು ಬಿಸಾಡ್ತಾನೆ ಪ್ರಿಯರೇ. ನಿಮ್ಮಿಂದ ಆಗದೆ ಇರುವಂಥ ಕಾರ್ಯಗಳನ್ನು ದೇವರಾದ ಕರ್ತನು ನಡೆಸ್ತಾನೆ ಪ್ರಿಯರೇ. ನೀವು ಸೋತು ಹೋಗಿದ್ದೀರಾ, ಬಳಲಿ ಹೋಗಿದ್ದೀರಾ, ಕುಗ್ಗಿ ಹೋಗಿದ್ದೀರಾ, ನೊಂದು ಹೋಗಿದ್ದೀರಾ, ಈ ಕ್ಷಣ ಅದು ನಿಮ್ಮದಾಗಿದೆ. ನೀವು ಬಲಗೊಳ್ಬೇಕು, ಕ್ರಿಸ್ತನಲ್ಲಿ ಬಲಗೊಳ್ಬೇಕು. ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸಿ ಕೊಡ್ತಾನೆ ಅವರಿಗೆ ದೇವರು ತನ್ನ ವಾಕ್ಯದ ಮೂಲಕ ತಿಳಿಯಪಡಿಸ್ತಾನೆ. ಎಲ್ಲ ನಿಮ್ಮ ಜೀವಿತದಲ್ಲಿ ನಿಮಗೆ ವಿರೋಧವಾಗಿ ನಿಂತಿರೋ ಎಲ್ಲ ದುಷ್ಟ ಮಾಟ ಮಂತ್ರದ ಶಕ್ತಿಗಳನ್ನು, ನಿಮಗೆ ವಿರೋಧವಾಗಿ ಹೋರಾಡ್ತಿರೋ ಎಲ್ಲ ದುಷ್ಟ ಮೋಸದ ಜನರ ಕಾರ್ಯಗಳನ್ನು ಯೇಸು ಸ್ವಾಮಿ ಡಿಸ್ಟ್ರಾಯ್ ಮಾಡಿ ಹಾಕ್ತಾನೆ. ಹೊಸ ಲೈಫನ್ನು, ಹೊಸ ಜೀವಿತವನ್ನು ನಿಮಗೆ ಕೊಡ್ತಾನೆ ಪ್ರಿಯರೇ. ಸೈತಾನನು ಕದ್ದುಕೊಂಡಂತ ಎಲ್ಲ ಸಂಗತಿಗಳನ್ನು ಕಿತ್ತು ಹಾಕಿ ನಿಮ್ಮನ್ನು ತನ್ನ ಆಶೀರ್ವಾದದ ಮೂಲಕ, ದಿವ್ಯ ಆಶೀರ್ವಾದದ ಮೂಲಕ ನಿಮ್ಮನ್ನು ತುಂಬಿಸಿ ನಡೆಸ್ತಾನೆ ಪ್ರಿಯರೇ. ಎಲ್ಲಿ ಸೋತು ಹೋಗಿದ್ದೀರಾ, ಎಲ್ಲಿ ಕುಗ್ಗಿ ಹೋಗಿದ್ದೀರಾ, ಎಲ್ಲಿ ಬಳಲಿ ಹೋಗಿದ್ದೀರಾ, ಆ ಸ್ಥಳದಿಂದಲೇ ನೀವು ಎದ್ದೇಳಬೇಕು ಪ್ರಿಯರೇ. ಆ ಸ್ಥಳದಿಂದಲೇ ದೇವರ ಆತ್ಮನು ನಿಮ್ಮನ್ನು ಎಬ್ಬಿಸ್ತಾನೆ. ದೇವರ ಆತ್ಮನ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. ದೇವರು ಕೊಟ್ಟಿರುವಂಥ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಅನೇಕ ಜನರಿಗೆ ಸ್ವಾಮಿ ಈ ಎಲ್ಲ ಕಾರ್ಯಗಳಿಂದ ಹೊರಗೆ ಬರಬೇಕೆಂಬುದಾಗಿ ಮನಸ್ಸಿದ್ದಾಗಿಯೂ ಅನೇಕ ರೀತಿಯಲ್ಲಿ ಸೈತಾನನು ಮೋಸದ ವಂಚನೆಯ ಬಲೆಗಳನ್ನು ಬೀಸಿ ಅನೇಕ ಜನರನ್ನು ನಿನ್ನ ಮಾರ್ಗದಿಂದ ತಪ್ಪಿಸುತ್ತಿರುವಂಥ ವೇಳೆಯಲ್ಲಿ, ಓ ನನ್ನ ತಂದೆಯಾದ ದೇವರೇ, ನೀನು ಪ್ರತಿಯೊಬ್ಬರು ಪರೀಕ್ಷಿಸಿ ಪರಿಶೋಧಿಸಿ ತಿಳಿದುಕೊಂಡಂಥ ಕರ್ತನು ನೀನಾಗಿರುವುದರಿಂದ ಆ ಎಲ್ಲ ಬಂಧನದಿಂದ ನೀನು ನಿನ್ನ ಮಕ್ಕಳನ್ನು ಬಿಡಿಸಿ ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿನ್ನ ದಿವ್ಯ ಆಶೀರ್ವಾದದ ಮಳೆಯನ್ನು ನಿನ್ನ ಮಕ್ಕಳ ಮೇಲೆ ಸುರಿಸಿ ಸೈತಾನನು ಕದ್ದುಕೊಂಡದ್ದನ್ನು ಎರಡರಷ್ಟಾಗಿ ನೀನು ನಿನ್ನ ಮಕ್ಕಳಿಗೆ ನೀನು ಅನುಗ್ರಹಿಸಿ ಕೊಡುತ್ತಾ ಪರಿಪೂರ್ಣವಾಗಿ ಅವರ ಪ್ರಾಣ, ಆತ್ಮ, ಶರೀರವನ್ನು ನಿನ್ನ ಒಡೆತನಕ್ಕೆ ಕೊಡುವಾಗ ಅವರ ಜೀವಿತದಲ್ಲಿ ಆಗದೆ ಇರುವಂಥ ಕಾರ್ಯಗಳನ್ನು ಒಂದು ಕ್ಷಣದಲ್ಲಿ ನೀನು ಮುಗಿಸಲು ಶಕ್ತನಾಗಿದ್ದಿ. ಅವರ ಜೀವಿತವನ್ನು ಆಶೀರ್ವದಿಸಲು ಅವರ ಹೃದಯ ಎಂಬ ಬಾಗಿಲಲ್ಲಿ ನೀನು ನಿಂತಿದ್ದಿ. ಪ್ರತಿಯೊಬ್ಬರು ತಮ್ಮ ಹೃದಯ ಎಂಬ ಬಾಗಿಲನ್ನು ನಿನಗೆ ತೆರೆದುಕೊಡ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ನಡೆಸು ಎಂಬುದಾಗಿ ಯೇಸು ಎಂಬ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್. Bless in the name of Jesus Nazareth. Bless in the name of Jesus.